ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್ ಈ ಕಾರ್ಯಕ್ರಮ ಉಡೀಸ್. ನೀವು ಟೆನ್ಷನ್ ಆಗಬೇಡಿ, ಈ ಕಾರ್ಯಕ್ರಮಕ್ಕೆ ಬಂದವರು ಉಡೀಸ್ ಆಗ್ತಾರೆ, ನೀವಲ್ಲ. ನಮಗೆ ಅವಾಗವಾಗ ತಿಕ್ಲೆದ್ದು ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಗೆದ್ದು ಟಿವಿನ ಹೊಡೆದಾಕಿದ್ರೆ ಲಾಸು ನಿಮಗಲ್ಲ, ನನಗೆ, ನಿಮಗೆ. ಓಕೆ, ಇವಾಗ ವಿಷಯಕ್ಕೆ ಬಂದ್ಬೋಣ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಸಿದ್ದು ಅವ್ರಿಗೆ CM ಸೀಟ್ ಸಿಕ್ತು. ಇದನ್ನು ತಡ್ಕೊಳಕ್ಕಾಗದೇ ಇರೋರು ಸಿಕ್ಕಾಪಟ್ಟೆ ಹುರ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ A1 ನಮ್ಮ ವಿಕ್ಟ್ರಿ ಪಿಕ್ಚರ್ ಪ್ರಮೋಟರ್ ಅವರೇ ಯಡಿಯೂರಪ್ಪ ಬಂದರು ನೋಡಿ. ಆಹಾ ಹಾ ಹಾ ಹಾ, ತೆಂಗಿನಕಾಯಿ ಹೊಡೆದು ಹೋಳಾದರೂ ಇನ್ನೂ ರಿಯಾಕ್ಷನ್ ಇಟ್ಕೊಂಡಿದ್ದೀರ ಅಂದರೆ ಬೆಂಕಿ ಬೆಂಕಿ ಕಂಡ್ರಿ ನೀವು ಯಡಿಯೂರಪ್ಪನವರೇ. ಈಗ ಒಂದು ಕೈನಲ್ಲಿ ಚಪ್ಪಾಳೆ ಹೊಡಿಯೋಕ್ಕಾಗಲ್ಲ, ಅದಕ್ಕೆ ಇನ್ನೊಂದು ಕೈನ ಜೋಡಿಸಿದ್ರೆ ಸೌಂಡ್ ಸೂಪರ್ ಆಗಿರುತ್ತೆ ಅಂತ ನಮ್ಮ ಸಿದ್ದು ಅವ್ರನ್ನ ಕರೆಸ್ತಾ ಇದ್ದೀವಿ. ಸೌಂಡ್ ಆನ್ ಆಯ್ತು ನೋಡಿ. 77 ಬೆಟ್ಟದಿಂದ ಸಿಂಗಾನೆಲ್ಲೂ ರಾಜ ಬಂದ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡುಲೆ. ಸಿದ್ದು ಅವರೇ, ನೀವು CM ಆದಮೇಲೆ ನಾವು ಸೈಡ್ ಬಿಡಲೇಬೇಕು. ನೀವು ಕುಂಡಿದ್ದು ಸಾಕು, ಕೂತ್ಕೊಳ್ಳಿ, ಮಾತಾಡೋಣ. ಆಹಾ, ಏನ್ರಿ ನಿಮ್ಮಿಬ್ರು ರಿಯಾಕ್ಷನ್ನು? ನಿಮ್ಮಿಬ್ರಿಗೂ ಇಲ್ಲಿಂದಾನೇ ನನ್ನ ದೊಡ್ಡ ನಮಸ್ಕಾರ. ನಮಸ್ಕಾರದ ಮನೆ ಹಾಳಾಯ್ತು, ಫಸ್ಟ್ ಸ್ಟೋರಿಗೆ ಬನ್ರಿ ನೀವು. ಸಿದ್ದರಾಮಯ್ಯನವರು ಯಾವಾಗಲೂ ಹೀಟಲ್ಲಿ ಇರ್ತಾರಪ್ಪ, ನಮ್ಗಿಂತ ಅವ್ರಿಗೆ ಜಾಸ್ತಿ ಅವಸರ. ಯಡಿಯೂರಪ್ಪನವರೇ, ಆ ಕೈನ ಎತ್ಬಿಟ್ಟು 2 ಬೆರಳನ್ನ ಆಡಿಸ್ತಾ ಇದ್ರೆ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ದಯವಿಟ್ಟು ಆ ಕೈನ ಕೆಳಗಡೆ ಇಳಿಸಿಪ್ಪ, ನಮಗೆ ನೋಡೋಕ್ಕಾಗ್ತಾ ಇಲ್ಲ. ಓಕೆ ಸಿದ್ದರಾಮಯ್ಯ ಅವರೇ, ನೀವು ಸೀಟಲ್ಲಿ ಕೂತ್ಕೊಂಡು 100 ದಿನದ ಮೇಲಾಗೋಯ್ತು. ನಮ್ಮ ಕನ್ನಡ ಸಿನಿಮಾ ಸೆಂಚುರಿ ಬಾರಿಸದೇ ಇರೋ ಟೈಮ್ನಲ್ಲಿ ನೀವು ಸೆಂಚುರಿನ ಬಾರಿಸ್ಬಿಟ್ಟಿದ್ರಿ. ವಂಡರ್ಫುಲ್. ಜೊತೆಗೆ ಬೈ ಎಲೆಕ್ಷನ್ನಲ್ಲಿ ಆ ವಂಡರ್ಫುಲ್ ರಿಸಲ್ಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ಮದೇ ನಾಲ್ಗಿನಲ್ಲಿ ಏನು ಅಂತ ಹೇಳ್ಬಿಡ್ತೀರಾ? ಹೇಳೋದೇನ್ರಿ ಬಂತು, ಎಲ್ಲ ನನ್ನ ಕಾಲ್ಗುಣ ಕಣ್ರಿ. ಅದು ಈ ಸಿದ್ದರಾಮಯ್ಯ CM ಸೀಟ್ನಲ್ಲಿ ಕುತ್ಕೊಂಡ ಗಳಿಗೆ ಹಂಗೈತೆ. ಆ ದೇವೇಗೌಡರು, ಈ ಯಡಿಯೂರಪ್ಪ ಇಂಥವ್ರ ಕೆಟ್ಟ ಕಣ್ಗಳು ಬೀಳದೆ ಹೋದರೆ ಎಲ್ಲನೂ ಚೆನ್ನಾಗಿ ನಡೀತದೆ, ಮುಂದೇನು ಚೆನ್ನಾಗಾಯ್ತದೆ ಬಿಡಿ, ಯಾಕೆ ತಲೆ ಕೆಡಿಸ್ಕೊತೀರಿ? ಮಾತಿನ ಮೇಲೆ ನಿಗಾ ಇರಲಿ ಕಣ್ರಿ ನಿಮಗೆ. ಬೈ ಎಲೆಕ್ಷನ್ 2 ಸೀಟ್ ಗೆದ್ದ ಮಾತ್ರಕ್ಕೆ ನಿಮ್ಗೇನು 2 ಕೋಡ್ ಬರೋದಿಲ್ಲ. ಒಂದು ಎಲೆಕ್ಷನ್ನು ಅಂತ ಒಂದಿದೆ, ಒಂದಲ್ಲ ಸುಮಾರಿದೆ. ಬರಲಿ, ನನ್ನ ಪವರ್ ಏನು ಅನ್ನೋದನ್ನ ತೋರಿಸ್ತೀನಿ. ಬಂದಿತ್ತಲ್ಲ, ಏನು ತೋರಿಸ್ಲಿಲ್ಲ ನೀವು? ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ, ಇಲ್ಲ ಅಂದರೆ ತೆಂಗಿನಕಾಯಿ ತೊಗೊಂಡು ತಲೆಗಳನ್ನ ಉರುಳಿಸ್ಬಿಡ್ತೀನಿ. ಅಲ್ಲ ಕಣ್ರಿ, ನಮ್ಮ ಕಡೆ ಒಂದು ಗಾದೆ ಮಾತೈತೆ, ಕೈಲಾಗ್ದಿದ್ದವನು ಕೈನ ಅದೆಲ್ಲೋ ಬಿಟ್ಕೊಂಡು ಅದೇನೋ ಪರ್ಚ್ಕೊಂಡಂತೆ. ಹಂಗೆ ಪಕ್ಕದಲ್ಲಿ ಒಬ್ರು ಕೆರೆಯಕ್ಕವ್ರೆ ಅಂದ್ಬಿಟ್ಟು ಇವರು ಮೈಯೆಲ್ಲ ಪರ್ಚ್ಕೊತವ್ರನ್ರಿ. ಅಲ್ಲ ಕಣ್ರಿ, ಈ ವೈನ್ಗೆ ಈಗಲೇ ಕಿಸಿಯೋಕ್ಕಾಗಿಲ್ಲ ಈ ಮುಸುಡಿಗೆ, ಮುಂದೆ ಏನ್ರಿ ಕಿಸಿತೈತಿದು? ಯಡಿಯೂರಪ್ಪನವರೇ, ಈ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟೆಲ್ಲ ಡೈಲಾಗ್ ಹೊಡಿಯೋ ನೀವು ಬೈ ಎಲೆಕ್ಷನ್ನಲ್ಲಿ ನಿಮ್ಮ ಕಡೆ ಕ್ಯಾಂಡಿಡೇಟ್ನೇ ನಿಲ್ಲಿಸಿ ಗೆಲ್ಸ್ಬೋದಾಗಿತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕ್ರಿ, ನಾನು ಹಿಂದಿನ ಎಲೆಕ್ಷನಲ್ಲಿ ಹೊಡೆಸ್ಕೊಂಡಿರೋ ಸಾಲದ ಇನ್ನೂ ಬೇಕು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಈ ಸಾರಿನೂ ಹೊಡೆಸ್ಕೊಳ್ಳಿ ಅಂತೀರಾ? ಅದೇ ಇನ್ನೂ ವಾಸಿ ಆಗಿಲ್ಲ. ಹೌದಾ? ನನಗೆ ಗೊತ್ತಿತ್ತು ಈ ಸಾರಿ ಚುನಾವಣೆಯಲ್ಲಿ ಅದೇ ಥರ ಆಗುತ್ತೆ ಅಂತ. ಆ ರಮ್ಯಾ ಅಂತ TRP ಕ್ಯಾಂಡಿಡೇಟ್ನ ನಿಲ್ಲಿಸಿದ್ರೆ ಜನ ಅವ್ರಿಗೆ ಓಟ್ ಹಾಕ್ತಾರೆ, ಅವ್ರನ್ನ ಗೆಲ್ಲಿಸ್ತಾರೆ. ಗೆಲ್ಸಿದ್ರಲ್ಲ. ನೆಕ್ಸ್ಟು ಪಾರ್ಲಿಮೆಂಟ್ ಎಲೆಕ್ಷನ್ ಬರುತ್ತೆ, ಆಗ ತುಪ್ಪ ಬೇಕಾ ತುಪ್ಪ ಅಂತ ಡ್ಯಾನ್ಸ್ ಮಾಡ್ತಾ ಇದ್ಲಲ್ಲ, ಅದೇ ಆ ತುಪ್ಪದ ಹುಡುಗಿ ಯಾರು? ರಾಗಿಣಿ. ರಾಗಿಣಿ. ಆ ಹುಡುಗಿನ ಕರ್ಕೊಂಬರ್ತೀನಿ. ಅದು ಈಗ ಓಡ್ತಿರೋ ಕುದ್ರೆ. ಆ ಹುಡುಗಿನ ಗೆಲ್ಲಿಸ್ತೀನಿ, ಓಡಿಸ್ತೀನಿ. ಆಗ ನಿಮಗೆ ಗೊತ್ತಾಗುತ್ತೆ ನನ್ನ ಪವರ್ ಏನು ಅಂತ. ಓ, ನಿಮ್ಮ ಪವರು ತುಪ್ಪದಲ್ಲಿದೆ ಅಂತ ನಮ್ಗೆ ಇವತ್ತು ಗೊತ್ತಾಯ್ತು. ಹುಷಾರಾಗಿರಿ, ಜಾರಿದ್ರೆ ಫುಲ್ಲು ಕೆರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸಿದ್ದು ಅವರೇ, ಇದಕ್ಕೆ ನಿಮ್ಮ ಕ್ವಾಟ್ರು ಕೌಂಟ್ರು? ಅದಕ್ಕೆ ಅಲ್ವೇನ್ರಿ ಹೇಳೋದು, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಮತ್ತೆ ಈ ಕುದುರೆ ವ್ಯಾಪಾರ ಸುರೋಚ್ಕೊಂಬಿಟ್ಟವಲ್ರಿ ಮುಂಡೆ ಇವು. ನೋಡ್ರಿ, ಒಂದು ಕಾಲದಲ್ಲಿ ಆ ಮುಂಗಾರು ಮಳೆ ಪೂಜಾ ಗಾಂಧಿನೂ ಓಡೋ ಕುದುರೆನೇ ಅಲ್ವೇನ್ರಿ. ಅದಕ್ಕೆ ಸರಿಯಾಗಿ ಹಿಂಡಿ ಬೂಸ ಏನು ಹಾಕ್ತೇನೆ, ಯಾರ್ದೋ ಮಾತಾ ಕಟ್ಕೊಂಡು ಇವರೆಲ್ಲ ಅಮ್ಮನ್ನ ಬಳ್ಳಾರಿ ಕಡೆ ಓಡಿಸ್ಬಿಟ್ರು. ಅದು ಈ ನಾಟಿ ಕುದುರೆ ಅಲ್ಲ, ಈ ಫಾರಂ ಕುದುರೆ. ಅದು ಬಳ್ಳಾರಿ ಬಿಸಿಲು ತಡ್ಕೊಳಕ್ಕಾಗಿಲ್ಲ ಅದ್ರ ಕೈಲಿ, ವಾಪಸ್ ಬೆಂಗಳೂರು ಕಡೆಗೆ ಓಡ್ ಬಂದ್ಬಿಡ್ತು ನೋಡಿ. ಈಗ ಈ ಡಾಲ್ಡಾ, ತುಪ್ಪ, ಬೆಣ್ಣೆ ಅಂತ ವ್ಯಾಪಾರ ಸುರಚ್ಕೊಂಡವ್ರಲ್ರಿ ಇವರು. ಕೆಲಸ ನೋಡೋಗಿ ಹೋಗ್ಬೋದು. ವ್ಯಾಪಾರ ಅನ್ನೋದೇ ನಮ್ಮ ಯಡಿಯೂರಪ್ಪನವರ ಅಜೆಂಡಾ. ಅದನ್ನ ಬಿಡಿಸ್ಬೇರೆ ಹೇಳ್ತಿರಲ್ಲಪ್ಪ ನೀವು. ಕಾಮಿಡಿ ಸಿದ್ದು. ಯಡ್ಡಿಯವರೇ,
ನಿಮ್ಮ ಪ್ರಕಾರ ನಮ್ಮ CM ಸಿದ್ದರಾಮಯ್ಯನವರು 100 ದಿನದಲ್ಲಿ ಒಳ್ಳೆ ಆಡಳಿತ ಕೊಟ್ಟರು ಅಂತ ನಿಮಗೆ ಅನಿಸುತ್ತಾ, ಅನಿಸಿದೆಯಾ? ನನ್ನ ತೆಂಗಿನಕಾಯಿ ಮೇಲೆ ಆಣೆಗೂ ನನಗನ್ಸಲ್ಲ. ಈ ರಾಜ್ಯದಲ್ಲಿ ಇದುವರೆಗೂ ಒಳ್ಳೆ ಕೆಲಸಗಳಂತೂ ಆಗಿಲ್ಲ. ಅದು ಅಲ್ಲದೆ ಈ ರಾಜ್ಯದ CM ಸಿದ್ದರಾಮಯ್ಯ ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ಅಯ್ಯೋ, ಎಂಥ ದೊಡ್ಡರು ನೋಡಿ ನಮ್ಮ ಕರ್ನಾಟಕದವ್ರು. ಇನ್ನೂ ಯಡಿಯೂರಪ್ಪ ಅನ್ಕೊಂಡ್ಬಿಟ್ಟಿದ್ದಾರೆ. ಮೈಸೂರು ಕಡೆ ನಿಮ್ಮ ಪೋಸ್ಟರ್ ಹಂಗೆ ಇದ್ದಾರೆ. CM ಆಗಿ 50 ಸೆಂಚುರಿ ಬಾರಿಸ್ತಾ ಇರ್ಬೋದು ಅವರು. ಇಂತಹ ಸೆಂಚುರಿನ 3 ವರ್ಷದಿಂದೇನೆ ನಾನು ನಿಂಬೆಹಣ್ಣು ನೀವಳಿಸ್ದಂಗೆ ಬಿಸಾಕ್ಬಿಟ್ಟಿರೋನು ನಾನು. ಓಹೋ, ಅದಕ್ಕೆ ಜನನು ಇವ್ರನ್ನ ನಿವಾಳಿಸಿ ಬಿಸಾಕಿರೋದು. ನಾವು ಕಂಡು ಕೂತ್ಕೊಳ್ರಿ ಸುಮ್ಮನೆ. ಓಕೆ, ಈ ಬಿಸಾಕಿದ ವಿಚಾರನ ಆಮೇಲೆ ಮಾತಾಡೋಣ. ಈಗ ನಮಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ನ್ಯೂಸ್ನ ಕೊಡ್ತಾ ಇರೋದು ನಮ್ಮ ಆಂಟಿ. ಯಾರ್ರೀ ಅದು? ನನಗೆ ಗೊತ್ತಿಲ್ಲದೆ ಇರೋ ಆಂಟಿ. ನೀವು ಅಷ್ಟೊಂದು ಕುತೂಹಲ ತೋರಿಸ್ಬೇಡಿ ಯಡಿಯೂರಪ್ಪನವರೇ. ನೀವು ಅಂದ್ಕೊಂಡಿರೋ ಆಂಟಿನ ಸೈಡ್ಗಿಡಿ. ಇದು ನಮ್ಮ ರಿಪೋರ್ಟರ್ ಆಂಟಿ ವೈರಸ್ ಮೇಲು ಇರಲಿ. ಆಂಟಿ, ಇವಾಗ ಹೇಳಿ, ಏನು ನಿಮ್ಮ ಬ್ರೇಕಿಂಗ್ ನ್ಯೂಸ್? ಥ್ಯಾಂಕ್ ಯು ವೈರಸ್. ನಾನು ಮೆಡ್ರಾಸಿಂದ ಬೆಂಗಳೂರು ಬಂದಮೇಲೆ ನನಗೆ ಮನೆಯಲ್ಲಿ ಯಾರು ಅಡುಗೆ ಮಾಡೋರು ಇರಲಿಲ್ಲ. ನನಗೆ ಇಡ್ಲಿ ಪೊಂಗಲ್ ತಿನ್ನಬೇಕು ಅಂತ ನನಗೆ ಭಾಳ ಆಸೆ ಆಗಿಬಿಡ್ತು. ಅದಕ್ಕೆ ನಾನು ನೆನ್ನೆ ಲೀವ್ ಹಾಕಿಬಿಟ್ಟು ಮಡ್ರಾಸ್ ಹೋಗ್ಬಿಟ್ಟು ಅಲ್ಲಿ ಇಡ್ಲಿ ಪೊಂಗಲ್ ಎಲ್ಲ ಹೋಟ್ಲಲ್ಲಿ ತಿಂದುಬಿಟ್ಟು ವಾಪಸ್ ನಾನು ಬೆಂಗಳೂರು ಬರಬೇಕಾದ್ರೆ ಈ ಹೊಸೂರು ಕೆಳಗಡೆ ಬರ್ತಾ ಇದ್ದೆ. ಅಲ್ಲಿ ಒಂದು ಟೀ ಅಂಗಡಿ ಇತ್ತು. ಆ ಟೀ ಅಂಗಡಿ ಹತ್ರ ನೋಡ್ತೀನಿ ಎಲ್ಲ ಟೀ ಕುಡಿದ್ಬಿಟ್ಟು ಪೊಲೀಸ್ನವರು ಫೀಲಿಂಗಲ್ಲಿ ನಿಂತುಬಿಟ್ಟಿದ್ದಾರೆ. ಫೀಲಿಂಗ್ಗೆ ನಮ್ಮ ಪೊಲೀಸ್ನವರು ಟೀ ಕುಡಿತಾರ? ಎಷ್ಟು ಒಳ್ಳೆಯವರಪ್ಪ ನಮ್ಮ ಪೊಲೀಸ್ನವರು. ಇನ್ಮೇಲೆ ಅವರಿಗೆ ಹೊಟ್ಟೆನೇ ಬರೋದಿಲ್ಲ. ಸಿದ್ದು ಅವರೇ, ಸೂಪರ್ ಸರ್ಕಾರ ನಿಮ್ಮದು. ಆಂಟಿ, ಮುಂದುವರಿಸಿ. ನಾನು ಪೊಲೀಸವನಿಗೆ ಕೇಳಿದೆ, ಏನು ನಿಮ್ಮ ಫೀಲಿಂಗ್, ವಾಟ್ ಹ್ಯಾಪಂಡು ಅಂತ. ಅದಕ್ಕೆ ಅವನು ಪೊಲೀಸ್ನವನು ಹೇಳಿಬಿಟ್ಟ, ಚೈಲ್ಡಲ್ಲಿ ಅವನು ಯಾವನ ಜೈಶಂಕರ್ ಅನ್ನೋನು ಕಾಂಪೌಂಡ್ ಆರಿಬಿಟ್ಟು ಹೋಗ್ಬಿಟ್ಟಿದವನು ಅಂತ. ಅದಕ್ಕೂ ಇದಕ್ಕೆ ಏನು ಸಂಬಂಧ, ನೀವು ಇಲ್ಲಿ ಬಂದು ಟೀ ಕುಡಿತಿದ್ದೀರಿ, ಬೇಜಾರು ಮಾಡ್ಕೊಂಡಿದ್ದೀರಿ ಅಂತ ನಾನು ಕೇಳಿಬಿಟ್ಟೆ. ಅದಕ್ಕೆ ಅವನು ಹೇಳ್ದ, ಅವನನ್ನ ಹೆಂಗೆ ಹಿಡಿಯೋದು ಅಂತ ಸ್ಕೆಚ್ ಹಾಕಲಿಕ್ಕೆ ನಾನು ಇಲ್ಲಿ ಟೀ ಕುಡಿತಾ ಇದ್ದೀನಿ ಅಂದ. ಏನೋ ಜೈಲಿಂದ ಜೈಶಂಕರ ಎಸ್ಕೇಪ? ವೆರಿ ಗುಡ್, ವೆರಿ ಶೇಮ್. ಅಲ್ಲ ಸಿದ್ದರಾಮಯ್ಯನವರೇ, ನೀವು ಸೆಂಚುರಿ ಹೊಡೆದಿರೋ ಟೈಮ್ನಲ್ಲಿ ನಿಮ್ಮ ಸರ್ಕಾರಕ್ಕೆ ನಾನು ಎಷ್ಟು ಬಿಲ್ಡಪ್ ಕೊಟ್ಟೆ ಬಿಡಿಪ್ಪ. ಅಲ್ಲ ಆಂಟಿ, ಆ ಜೈಲಲ್ಲಿ ಅಷ್ಟು ದೊಡ್ಡ ಕಾಂಪೌಂಡ್ ಇದೆ, ಅಲ್ಲಿ ಹೆಂಗೆ ಅವನು ಹಾರ್ಕೊಂಡು ಹೋದ? ನಮ್ಮ ಜೈಲರ್ ಏನು ಮಾಡ್ತಾ ಇದ್ರು? ವೈರಸ್ ಅವನು ಶಂಕರ ತಪ್ಪಿಸ್ಕೊಂಡಿದ್ದೆ ಚೈಲ್ಡರ್ಗೆ ಗೊತ್ತಿಲ್ಲ. ಈ ಚೈಲ್ಡರ್ ದಿವಸ ನೈಟ್ ಡ್ಯೂಟಿ ಮಾಡಿ 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 ಬೇಜಾರು ಆಗಿಬಿಟ್ಟಿದ್ದಾನೆ ಅವನಿಗೆ. ಅದಕ್ಕೆ ಕೇಳದೆ ಮನೆಗೆ ಹೋಗ್ಬಿಟ್ಟು ನೈಟ್ ಡ್ಯೂಟಿ ಶುರು ಹಚ್ಕೊಂಡ್ಬಿಟ್ಟಿದ್ದಾನು. ಅವನು ಹೋಗಿದ್ದೆ ತಡ, ಇಲ್ಲಿ ಇವನು ಶಂಕರ ನೈಟ್ ಡ್ಯೂಟಿ ಶುರು ಹಚ್ಕೊಂಡ್ಬಿಟ್ಟಿದ್ದಾನು. ನನಗೆ ಅನ್ಸುತ್ತೆ ವೈರಸ್, ಈ ಪೊಲೀಸ್ನವರು ಅಷ್ಟು ದೊಡ್ಡ ಕಾಂಪೌಂಡ್ಗೆ ಏಣಿ ಹಾಕ್ಬಿಟ್ಬಿಟ್ಟು ಅವನು ಆಚೆ ಕಳಿಸಿದ್ದಾರೆ ಅಂತ ನನಗೆ 6ನೇ ಸತಿ ಹೇಳ್ತಾ ಇದೆ ವೈರಸ್ಸು. ಆಂಟಿ, ನಿನಗಿರೋ 6th ಸೆನ್ಸು ನಮ್ಮ ಯಡಿಯೂರಪ್ಪನವ್ರಿಗೆ ಏನಾದರೂ ಇದ್ದಿದ್ದರೆ ಅವರು ಅಷ್ಟು ದಿವಸ ಜೈಲಿನಲ್ಲಿ ಇರ್ತಾನೆ ಇರಲಿಲ್ಲ. ಯಾರಿಗಾದರೂ ಗೋಣಿನಲ್ಲಿ ದುಡ್ಡಿಟ್ಟು ಕೊಟ್ಟು ಏಣಿ ಹಾಕ್ಸ್ಕೊಂಡು ಕಾಂಪೌಂಡ್ ಹಾರಿ ಓಡಿ ಶಿಕಾರಿಪುರದಲ್ಲಿ ಸೆಟ್ಲಾಗ್ಬಿಡೋರು ಅಲ್ವಾ ಯಡಿಯೂರಪ್ಪನವರೇ? ಬಾಯಿಗೆ ಬಂದಂಗೆ ಮಾತನಾಡಬೇಡಿ. ಕಾಂಪೌಂಡ್ ಹಾರ್ಕೊಂಡು ಬರೋದಕ್ಕೆ ನಾನೇನು ಕುಮಾರಸ್ವಾಮಿ ಅನ್ಕೊಂಡ್ರಾ? ಯಡಿಯೂರಪ್ಪ ಕಣ್ರಿ ನಾನು. ಓ, ತಮಾಷೆ ಮಾಡಬೇಡಿ ಯಡಿಯೂರಪ್ಪನವರೇ, ನೀವೇನು ಕಮ್ಮಿನಾ? ಜನ ನಿಮ್ಮನ್ನ ಯಡಿಯೂರಪ್ಪ ಅನ್ನೋದ್ರ ಬದಲು ಕಾಂಪೌಂಡಪ್ಪ ಅನ್ನೋದೊಂದು ಬಾಕಿ. ಆ ರೇಂಜಲ್ಲಿ ನೀವು ಅವಾಗ ಅಲ್ಲಿ ಹಾರ್ತಾ ಇದ್ರಿ ಕಾಂಪೌಂಡ್ನ. ಇರಲಿ ಬಿಡಿ. ಓಕೆ ಆಂಟಿ, ಥ್ಯಾಂಕ್ ಯು. ನೀವು ಆದಷ್ಟು ಬೇಗ ಸೇಫ್ ಆಗಿ ಮನೆ ಸೇರ್ಕೊಂಡ್ಬಿಡಿ. ವೈರಸ್ ನಾನು ಈಗ ಸೇಫ್ ಆಗೇ ಇದ್ದೀನಲ್ಲ ವೈರಸ್ ಅಂತ ನೀವು ತಿಳ್ಕೊಂಡಿದ್ದೀರಿ. ಹೆಂಗೆ? ಈಗ ತಪ್ಪಿಸ್ಕೊಂಡಿರೋದು ಬರೀ ಸೈಕೋ ಅಲ್ಲ, ವಿಪರೀತ ಕಾಮಿ, ವಿಕೃತ ಕಾಮಿ. ಅಯ್ಯೋ ಸ್ವಾಮಿ, ಅಯ್ಯೋ, ನೀವೆಲ್ಲ ರಿಪೋರ್ಟರ್ಸ್. ಓವರ್ ಟು ಸ್ಟುಡಿಯೋ. ಥ್ಯಾಂಕ್ ಯು ಆಂಟಿ. ಹೇಳಿ ಯಡಿಯೂರಪ್ಪನವರೇ, ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಒಬ್ಬ ಕೈದಿ ಜೈಲಿನಿಂದ ತಪ್ಪಿಸ್ಕೊಂಡವನೇ ಅಂದರೆ ಸರ್ಕಾರ ಸಿದ್ದರಾಮಯ್ಯ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾವ್ರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಈ ಸೈಕಲ್ ಗ್ಯಾಪಲ್ಲಿ ಆ ಹೋಮ್ ಮಿನಿಸ್ಟ್ರು ಮಾಡೋ ಕೆಲಸ ಬಿಟ್ಟು ಕಬಡ್ಡಿ ಆಡಕ್ಕೆ ಹೋಗೋರು. ಕಬಡ್ಡಿ ಆಡಿದ ನಮ್ಮ ಹೋಮ್ ಮಿನಿಸ್ಟರ್ ಅಲ್ಲ ಕಣ್ರಿ, ಆ UT ಖಾದರ್ ಆರೋಗ್ಯ ಸಚಿವರು. ತಿಳ್ಕ ಮಾತಾಡಿ ನೀವು. ಮೇಲೆ ಅವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಿರಲ್ರಿ ಸುಮ್ಮನೆ. ಯಾರೋ ಒಬ್ರು ನಿಮ್ಮವರೇ ಅಲ್ವೇನ್ರಿ? ಹೀಗೆ ಹೇಳಿ, ಇಂಥ ಸರ್ಕಾರ ಬೇಕಾ? ನಾನೇನಾದರೂ ಇದ್ದಿದ್ರೆ ಅದ್ರ ಕಥೆನೇ ಬೇರೆ. ಓಹೋ, ನೀವಿದ್ದಿದ್ರೆ ಏನು ಶಬರಿ ಥರ ಅವನನ್ನೇ ಕಾಯ್ಕೊಂಡು ಕೂತಿರ್ತಿದ್ರ? ನೀವು CM ಆಗಿದ್ರು ಅವನು ತಪ್ಪಿಸ್ಕೊಳ್ಳೋದಯ್ಯ. ನೋಡಿ, ಕೆಲ್ಸಕ್ಕೆ ಬರೋ ವಿಚಾರನ ಮಾತಾಡಿ, ಇಲ್ದೇ ಇರೋದೆಲ್ಲ ಮಾತಾಡಬೇಡಿ. ಬಾಯಿ ಇದೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡಬಾರ್ದು. ನೋಡಿ, ಕರೆಕ್ಟಾಗಿ ಹೇಳಿದ್ರಿ ನೀವು.
ಈ ಜೈಲ್ವಾಸ ಹೆಂಗಿರ್ತದೆ ಸೆರವಾಸ ಹೆಂಗಿರ್ತದೆ ಅಂದ್ಬಿಟ್ಟು ನಮ್ಮ ಯಡಿಯೂರಪ್ಪನವ್ರಿಗೆ ಭಾರಿ ಚೆನ್ನಾಗಿ ಗೊತ್ತದೆ. ಯಾಕಂದ್ರೆ ಆಗಲೇ ಒಂದ್ಸಲ ಸೀಲ ಹಾಕಿಸ್ಕೊ ಬಂದವರು ಅವರು ಗೊತ್ತು. ಅವನು ಒಳಗಡೆ ಇದ್ದು ಪಾಪ ಬೇಜಾರಾಗಿರ್ತದೆ ಬಿಡ್ರಿ, ತಿರುಗಾಡ್ಕೊಂಬರ್ಲಿ, ಸೆಕೆಂಡ್ಸೋ ನೋಡ್ಕೊಂಬರ್ಲಿ ಬಿಡಿ, ಯಾಕೆ ತಲೆ ಕೆಡ್ಸ್ಕೊಂಡ್ರ. ನೀವು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರೇ, ನೀವು ಬಾಯೇ ತೆಗಿಬೇಡಿ. ನೀವು CM ಆಗಿದ್ರು ಸೇಮ್ ಪಿಕ್ಚರೇ. ನೀವು ಎಷ್ಟು ಮಾಡಿಲ್ಲ ಆ ಥರ. ಸದ್ಯಕ್ಕೆ ನೀವು ವಿಕ್ಟ್ರಿ ಪಿಕ್ಚರ್ಗೆ ಪ್ರಮೋಟರ್ ಆಗಿ. ಇದು ಉಡೀಸ್, ನಾನು ನಿಮ್ಮ ವೈರಸ್. ನಲ್ಲಿ ಮುಂದೆ ಇದ್ದಿದ್ಯಪ್ಪ. ಕಾಮಿಡಿ ಮಾಡೋದು ಬಿಟ್ಟು ಸ್ವಲ್ಪ ಹೊತ್ತು ಕ್ಯಾಮ್ರಾ ಆಫ್ ಮಾಡಿ. ನಮ್ಮಲ್ಲಿ ಈ ಕರೆನ್ಸಿನೇ ಇರಬಾರ್ದು, ಓಕೆನಾ? ಪ್ಲಾಸ್ಟಿಕ್ ಮನಿ. ಆಯ್ತು ಸಿಂಕಪಕ್ಕ. ಉಡೀಸ್